ವೆಲ್ಕಮ್ ಡೈಲಿ ಡೀಲಿಂಗ್ ವಿತ್ ದರ್ಶನ್. ಆಲ್ರೆಡಿ ಹೋಮ್ ಲೋನ್ ತಗೊಂಡಿದ್ದೀವಿ, EMI ಕಟ್ಟೋಕ್ಕಾಗ್ತಾ ಇಲ್ಲ ಜಾಸ್ತಿ ಅನ್ನಿಸ್ತಾ ಇದೆ, ನಮ್ಮ ಮನೇನೂ ಕೂಡ ನಾವು ಉಳಿಸ್ಕೋಬೇಕು, ಏನು ಮಾಡಲಿ ಸರ್? ಹೆದರ್ಕೋಬೇಡಿ, ನಾನು ನಿಮಗೆ ಸಿಂಪಲ್ 3 ಟಿಪ್ಸ್ ಕೊಡ್ತೀನಿ. ಮೊದಲನೇ ವಿಚಾರನೇ ಬ್ಯಾಲೆನ್ಸ್ ಟ್ರಾನ್ಸ್ಫರ್. ಏನು ಹಂಗಂತಂದರೆ, ನಿಮ್ಮ ಆಲ್ರೆಡಿ ಒಂದು ಲೋನ್ ಏನು ತೊಗೊಂಡಿದ್ರ ಸೇಮ್ ಡಾಕ್ಯುಮೆಂಟ್ ಮೇಲೆ ಬೇರೆ ಕಡೆ ಅದಕ್ಕಿಂತ ಕಡಿಮೆ ಇಂಟ್ರೆಸ್ಟಿಗೆ ಬೇರೆ ಕಡೆ ನಾವು ಲೋನ್ ತೊಗೊಳ್ಳೋವಂಥ ಪ್ರೋಸೆಸ್ನ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂದರೆ ಇರೋ ಬಾಕಿನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಳ್ಳೋವಂಥದ್ದು. ಎರಡನೇದಾಗಿ ಬಂದ್ಬಿಟ್ಟು ಪೇಯ್ಡ್ ಪಾರ್ಟ್ ಪೇಮೆಂಟ್ ಅಂತಂದರೆ, ನಾವೀಗ ಮೊದಲನೇದಾಗಿ ಪಾರ್ಟ್ ಪೇಮೆಂಟ್, ಈಗ ನಮ್ಮ ಹತ್ರ ಎಷ್ಟೋ ಅಮೌಂಟ್ ಇರುತ್ತೆ, 10,000 20,000 ಎಷ್ಟೋ ಅಮೌಂಟ್ ಇರುತ್ತೆ, ಆ ಅಮೌಂಟ್ ತೊಗೊಂಡೋಗ್ಬಿಟ್ಟು ಲೋನಿಗೆ ಪ್ರಿನ್ಸಿಪಲ್ಗೆ ಜಮಾ ಮಾಡಿಸೋದು. ಸೊ ಇದು ಪಾರ್ಟ್ ಪೇಮೆಂಟ್ ಅಂತ ಹೇಳ್ಬಿಟ್ಟು, ಇದರಿಂದ ಕೂಡ ನಮ್ಮ ಪ್ರಿನ್ಸಿಪಲ್ ಕಮ್ಮಿ ಆಗುತ್ತೆ. ಸೊ ಆಟೋಮೆಟಿಕಲಿ ನಮ್ಮ ಟೆನ್ಯೂರು ಕೂಡ ಕಡಿಮೆ ಮಾಡ್ಬೋದು, ಅಂದರೆ EMIನ ಕಮ್ಮಿ ಮಾಡ್ಕೊಬೋದು. ಮೂರನೇ ವಿಚಾರ ಬಂದ್ಬಿಟ್ಟು ಇನ್ಕ್ರೀಸ್ ಟೆನ್ಯೂರ್, ಅಂದರೆ ನಿಮ್ಮ ಲೋನ್ ಅವಧಿನ ಜಾಸ್ತಿ ಮಾಡ್ಕೊತದ್ದು. ಜಾಸ್ತಿ ಅಂತಂದರೆ ಈಗ ಆಲ್ರೆಡಿ 5 ವರ್ಷ ಇದೆ, ಸೊ ಅದ್ರ ಜೊತೆಗೆ ಇನ್ನೊಂದು ವರ್ಷ 2 ವರ್ಷ 3 ವರ್ಷ ಅಂತಕ್ಕಂಥ ನೀವು ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ EMI ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.